ಹಿರಿಯರು ಅದಾರ. ಆದರೂ ಅಲ್ಲಿ ಶಿವಮಂದಿರದಾಗ ಕೂಡೇ ಇರ್ತಕ್ಕಂಥವ್ರು. ಇವತ್ತು ಒಳ್ಳೆ ಅಂದಿನಿಂದ ಇಂದಿನ ತನೂ ಕೂಡ ಅವರ ತಪಸ್ಸ, ಅವರ ಅನುಷ್ಠಾನ, ಜಪತಪಗಳನ್ನು ಎಂದೂ ಕೂಡ ತಪ್ಪಿಲ್ಲ ಅಂತ ಈ ನಮ್ಮ ಬಿಜಾಪುರ ನಾಡಿಗೆ ಈ ಭಾಗದೊಳಗೆ ಇಲ್ಲೇ ದೇವಿ ಕೌಟ ತಗೊಂಡು ಬರ್ತಾ ಪಾನಮಂಗ್ಳೂರು ಬಲ್ಲಿ ಅಲ್ಲಿನೂ ಕೂಡ ಅಪ್ಕೊಳ್ಳೋದೊಂದು ಮಠ ಇದೆ ಏನ್ರಿ. ಈ ನಾಡಿನೊಳಗೆ ಯಾರಾದರೂ ಕೂಡ ಒಬ್ಬ ಒಳ್ಳೆ ತಪಸ್ವಿ ಸ್ವಾಮಿಗಳಾದ್ರೆ ತಗೊಂಡ್ರೆ ಅದು ಕ್ಯಾಡಿಗೆ ಅಪ್ಪವ್ರನ್ನ ಬಿಟ್ಟರೆ ಮತ್ತೆ ಯಾರೂ ಇಲ್ಲ ಅನ್ನೋದನ್ನು ನಾವೆಲ್ಲರೂ ಕೂಡ ತಿಳ್ಕೊಬೇಕಾಗ್ತದೆ. ಪುಣ್ಯಾತ್ಮರೇ, ಅವ್ರದ್ದು ಕೂಡ 60ನೇ ವರ್ಷದಿಂದ ಹುಟ್ಟಹಬ್ಬ ಆಗಲೇ ಅಪ್ಪಗಳಿಗೆ 60 ವರ್ಷ ಅದು. ಆಮೇಲೆ ಆಶ್ಚರ್ಯ ಏನು ಅಂತ ತಿಳ್ಕೊಂಡು ಕೇಳಿದ್ರೆ ಇವರು ಗುರುಗಳಾಗಿರ್ತಕ್ಕಂಥ ಗುಡ್ಡದ ಬಸವರಾಜೇಂದ್ರ ಶಿವಗಳು ಅವರು ಲಿಂಗೈಕ್ಯರಾಗಿ 60 ವರ್ಷ ಆಗ್ಯದ. ಇವರು ಹುಟ್ಟಿಂದ 60 ವರ್ಷ ಆಗ್ಯದ ಏನ್ರಿ. ಸಾಕ್ಷಾತ್ ಗುಡ್ಡದ ಬಸವರಾಜೇಂದ್ರ ಶಿವಗಳೇ ಶಿವಬಸವ ಸ್ವಾಮಿಗಳ ರೂಪದೊಳಗೆ ಹುಟ್ಟಿ ಬಂದ್ಯಾರ ಹತ್ತಿಕೊಂಡು ಅನ್ನೋದನ್ನು ಎಲ್ಲ ಕಡೆಯೂ ಕೂಡ ಜನ ಮಾತಾಡ್ತಾರೆ. ಪುಣ್ಯಾತ್ಮರೇ, ಅಂಥ ತಪಸ್ಸುಗಳು ಇವತ್ತು ನಮ್ಮ ಕಾರ್ಯಕ್ರಮಕ್ಕಿಂದ ಆಗಮಿಸಿದ್ದಾರೆ. ನಮ್ಮ ಒಳ್ಳೆ ವಾಗ್ಮಿಗಳು, ನಮ್ಮ ಮಾಸಾಳ ಅಪ್ಪಗಳು ಏನ್ರಿ, ಒಳ್ಳೆ ವಾಗ್ಮಿಗಳು. ಅವ್ರದ್ದು ಕೂಡ ನಾವು ಅವಾಗಂದ ಪೇಪರ್ನೊಳಗೆ ಟಿ ವಿ ಮೇಲೆ ನೋಡ್ತಿರ್ತೀನಿ. ಯಾಕಂದ್ರೆ ಅವರು ಕೂಡ ಹೋರಾಟಗಾರರು ಏನ್ರಿ. ಒಬ್ಬ ಮಠದ ಸ್ವಾಮಿಗಳಿದ್ದನ್ನು ಕೂಡ ಹೋರಾಟ ಮಾಡೋದ್ರೊಳಗೆ ಅದು ತೇಲಿ ತಪ್ಪಿರ್ತದಲ್ಲ, ತಪ್ಪಿಗಾಗಂದ ನಾವು ಸ್ವಾಮಿಗಳು ಹೋರಾಟ ಮಾಡೇಬೇಕಾಕ್ಕದ ಏನ್ರಿ. ತಪ್ಪನ್ನು ತಿದ್ದಾಕ ಸ್ವಾಮಿಗಳಿಂದ ಬೀದಿಗೆ ಇಳಿಬೇಕಾಕ್ಕದ, ಸ್ವಾಮಿಗಳು ಹೋರಾಟಕ್ಕಿಂದ ಇಳಿಬೇಕಾಕ್ಕದ. ಅಂಥ ಹೋರಾಟದ ಗುಣ ಇರ್ತಕ್ಕಂಥ ಗುಣ ನಮ್ಮ ಆಸೆಳ ಅಪ್ಪಗಳದು ತನ್ನುವಂಥದ್ದನ್ನು ಇವತ್ತು ನಾವು ನೆನೆಸ್ಬೇಕು. ಅಂಥ ಪೂಜ್ಯರು ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ದಯಮಾಡಿಸಿದ್ದಾರೆ. ಅವರು ಕೂಡ ಆಶೀರ್ವಚನ ತಗ ನೀಡ್ತಾರೆ. ನೀವೆಲ್ಲ ಶಾಂತ ರೀತಿಯಿಂದ ಕೂತ್ಕೊಂಡು ಏನ್ರಿ ಊರಿನಿಂದ ಒಂದು ಗೌರವ ಉಳಿಸ್ಕೋಬೇಕು, ಹೌದಲ್ರಿ. ನಮ್ಮ ಊರಿನ ಕಿಮ್ಮತ್ತ, ನಮ್ಮ ಊರಿನ ಗೌರವ ಬರಬೇಕಾಗಿತ್ತು ಅಂದ್ರೆ, ನಮ್ಮ ಊರಿನ ಕೀರ್ತಿ ಬರಬೇಕಾಗಿತ್ತು ಅಂದ್ರೆ ಅಂತಿಂಥ ಮಹಾತ್ಮರ ವಾಣಿ ಅಂತ ನಾವು ಕೇಳಬೇಕಾದ. ಶಾಂತ ಕೂತ್ಕೊಳ್ರಿ, ಪ್ರವಚನ ತಗೊಂಡು ಕೇಳಿ ಎತ್ತುಕೊಂಡು ಹೇಳಿ ನನ್ನ ಪ್ರವಚನದಿಂದ ವಿರಾಮ ಕೊಡ್ತಾ ಇದ್ದೀನಿ. ಸರಳವಾಗಿ ಹಾಸ್ಯದ ಹೊನಲನ್ನೇ ಹರಿಸಿ, ಕಡಲನ್ನೇ ಹರಿಸಿ, ತತ್ವ, ಸಾಹಿತ್ಯ, ಸಿದ್ಧಾಂತ, ಶರಣರ ನುಡಿಮುತ್ತುಗಳನ್ನು ನಿಮ್ಮೆಲ್ಲರ ಮನಮುಟ್ಟುವಂತೆ ಬೋಧನೆಯನ್ನು ಮಾಡಿರುವಂಥ ಪರಮಪೂಜ್ಯರು, ಪ್ರಕಾಂಡ ಪಂಡಿತರು, ವಾಗ್ಮಿಗಳು, ಸದಾ ಚಿಂತನಶೀಲರಾಗಿರುವ ಪರಮಪೂಜ್ಯ ಗಡಿಗೌಡಗಾಂವದ ಪರಮಪೂಜ್ಯರ ಚರಣ ಸನ್ನಿಧಿಗೆ ಪ್ರಣಾಮಗಳನ್ನು ಸಲ್ಲಿಸಿ, ಹಾಗೂ ಇಲ್ಲಿಯವರೆಗೆ ತಮ್ಮದೇ ಆದ ವಿಶಿಷ್ಟ ಶೈಲಿಯಲ್ಲಿ ಜನಜಾಗ್ರತೆಯನ್ನು ಮಾಡಿ, ಧರ್ಮದ ಜಾಗ್ರತೆಯನ್ನು ಮಾಡಿ, ದೇಶದ ಜಾಗ್ರತೆಗಾಗಿ ಸದಾ ಕಾಯಕಶೀಲರಾಗಿ ಯುವ ಉತ್ಸಾಹಿ ಪೂಜ್ಯರಾಗಿರುವ ನಮ್ಮವರೇ ಆದ ಮಾಷಾಳದ ಅಪ್ಪಗಳ ಚರಣ ಸನ್ನಿಧಿಗೆ ಪ್ರಣಾಮಗಳನ್ನು ಸಲ್ಲಿಸಿ, ಸಂಗೀತ ಬಳಗದವರೇ, ಜಗಜ್ಜನನಿಯ ತರುಣ ಮಂಡಳಿಯ ಎಲ್ಲ ಪದಾಧಿಕಾರಿಗಳೇ, ಪುರಾಣದ ಬಸವಣ್ಣನವರೇ, ಯುವಕರೇ, ಮಾತೆಯರೇ, ಮಕ್ಕಳೇ, ಶರಣರೇ, ಶರಣಿಯರೇ, ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಹೆಣ್ಣಿಗಾಗಿ ಬಂದವನಲ್ಲ, ಮಣ್ಣಿಗಾಗಿ ಬಂದವನಲ್ಲ, ಹೊನ್ನಿಗಾಗಿ ಬಂದವನಲ್ಲ, ಜ್ಞಾನಕ್ಕಾಗಿ ಬಂದವನು ಅಲ್ಲಮ್ಮ ಪ್ರಭುದೇವರು. ಈ ಮಾತನ್ನು ಸುಂದರವಾಗಿ ಹೇಳಲಿಕ್ಕೆ ಇಚ್ಛೆ ಪಡುತ್ತಾರೆ. ಇಲ್ಲಿವರೆಗೆ ಪೂಜ್ಯ ಗಡಿಗೌಡಗಾಂವದ ಅಪ್ಪಗಳು ಅಕ್ಕಮಹಾದೇವಿಯ ದಿವ್ಯ ಚಾರಿತ್ರೆಯನ್ನು ಆಧಾರವಾಗಿಟ್ಟುಕೊಂಡು ಶಕ್ತಿಯ ಬೋಧನೆಯನ್ನು ಮಾಡಿದರು, ದೇಶದ ಬೋಧನೆಯನ್ನು ಮಾಡಿದರು, ಧರ್ಮದ ಬೋಧನೆಯನ್ನು ಮಾಡಿದರು. ಇಲ್ಲಿ ಮನುಷ್ಯ ಎದೆದಕ್ಕೆ ಬಂದ, ಏನೇನು ಮಾಡ್ದ, ಹೇಗಾದ, ಈ ಎಲ್ಲ ವಿಚಾರಗಳು ಗುರುಗಳು ಹೇಳ್ಯಾರ. ಈಗ ನಿಮಗೆಲ್ಲ ಏನಾಗಿಬಿಟ್ಟದ, ನಾನು ಹೇಳೋ ಮಾತುಗಳು ತಿಳಿಯೋಂಗಿಲ್ಲ, ಹೊಟ್ಟೆ ಹಸ್ತದ. ಯಾವಾಗ ಬಿಟ್ಟರೋ, ನಾವು ಯಾವಾಗ ಊಟ ಮಾಡೇವೋ, ಯಾವಾಗ ಮನೆಗೆ ಹೋದೆವು ಅಂತ ನಿಮಗೆ ಅನಿಸ್ಯದ.
ಆದ್ರೆ ನನಗೆ ಕರ್ಸ್ಯಾರಲ್ಲ 2 ಮಾತಾಡಬಿಡಕ್ಕಂತ ನಾನು ಅಪೇಕ್ಷೆ ಪಡತ್ತೀನಿ. ಅಜ್ಜಾರೆಲ್ಲ ಹೇಳ್ಯಾರ, ನಮ್ಮ ಅಪ್ಪಗಳನ್ನೂ ಅಗದಿ ಕ್ರಾಂತಿಕಾರಿಯ ವಿಚಾರಗಳನ್ನು ಕೂಡ ಹೇಳ್ಯಾರ. ನಾನು ನಿಮ್ಗೆ 2 ಮಾತುಗಳನ್ನು ಹೇಳ್ತೀನಿ ಇಷ್ಟೇ. ಈ ಜೀವನ ಶಾಶ್ವತ ಅಲ್ಲ, ಈ ಬದುಕು ಶಾಶ್ವತ ಅಲ್ಲ. ಈ ಬದುಕಿನೊಳಗೆ ನಾವು ಎಷ್ಟು ದಿನ ಇರ್ತೇವನೋ ಅದು ಮಾತ್ರ ಶಾಶ್ವತ. ನಾವು ಎಷ್ಟು ದಿನ ಇರ್ತೇವೆ ಅನ್ನೋದು ಅದು ಶಾಶ್ವತ. ಈ ಎಷ್ಟು ದಿನ ಇರ್ತೇವೆ ಅನ್ನೋದ್ರೊಳಗಾಗಿ ಈ ದಿನದೊಳಗೆ ನಾವು ಏನು ಒಳ್ಳೆಯ ಕೆಲಸ ಮಾಡ್ತೇವೋ, ಈ ಒಳ್ಳೆಯ ಕೆಲಸ ಮಾಡಿದ್ರೆ ನನ್ನಿಂದ ಸಮಾಜಕ್ಕೆ ಏನು ಲಾಭ ಆಗ್ತದೆ, ಆ ಲಾಭ ಆಗಿತ್ತು ಅಂತಂದ್ರೆ ಸಮಾಜ ಎಲ್ಲಿವರೆಗೆ ನಾ ಮಾಡಿರುವಂಥ ಕೆಲಸ ಇರ್ತದೆ ಅಲ್ಲಿವರೆಗೆ ನಾನು ಶಾಶ್ವತ ಅಂತ ತಿಳ್ಕೊಂಡು ಜೀವನ ಮಾಡಿದ್ದಾದ್ರೆ ನಮ್ಮ ಜೀವನ ಪವಿತ್ರವಾಗ್ತದೆ. ಆಯುಷ್ಯ 10 ಆಗಲೇ ಹೇಳಿದ್ರೆ ಅಜ್ಜರು 100 ವರ್ಷ ಅಂತ. ಮನುಷ್ಯನ ಆಯುಷ್ಯ ಎಷ್ಟು? 10 100. ಆಯುಷ್ಯ 10 ರಾತ್ರಿಗೆ ಹೋದವು 50, ಪ್ರಾಯಕ್ಕೆ 20, ಪ್ರಾಯದ ಗಾಯಕ್ಕೆ 30. ಶಿವನಾಮವನ್ನು ಸ್ಮರಿಸೋ ಈ ಭವಮಾಲಯ ಪರಿಹರಿಸು ಅಂತ ಮಹಾತ್ಮರು ಹೇಳ್ತಾರೆ. ಆಯುಷ್ಯ ಎಷ್ಟು? 100. 10 100. 100ರೊಳಗೆ 50 ವರ್ಷ ನಿದ್ದೆ ಮಾಡಿ ಕಳೆದು ಬಿಡ್ತೇವೆ ನಾವು. ಎಷ್ಟು ವರ್ಷ? 50 ವರ್ಷ ನಿದ್ದೆ ಮಾಡಿ ಕಳಿತೇವೆ. ಉಳಿತೆಷ್ಟು? 50 ವರ್ಷ. ಈ 50 ವರ್ಷದೊಳಗೆ ನಾವು ಪ್ರಾಯಕ್ಕೆ ಬರ್ಲಿಕ್ಕೆ, ಯೌವನಕ್ಕೆ ಬರ್ಲಿಕ್ಕೆ 20 ವರ್ಷ ಹೋಗ್ತದೆ. 50 1 20, 70 ವರ್ಷ ಹೋಯ್ತು. ಉಳಿತೆಷ್ಟು? 30. 30 ವರ್ಷದೊಳಗೆ ಮಕ್ಕಳ ಹಡಿಬೇಕು, ಸಂಸಾರ ಮಾಡಬೇಕು, ಬದುಕು ಕಟ್ಟಬೇಕು, ಆ ಮಕ್ಕಳು ಮದುವೆ ಮಾಡಬೇಕು, ಮೊಮ್ಮಕ್ಕಳು ನೋಡಬೇಕು. ಎಲ್ಲ ನೋಡ್ರದಾಗ 30 ವರ್ಷ ಹೊರಟೋಗ್ತದೆ. ಅಲ್ಲ, ನಾನು ಶಿವನ ನಾಮಸ್ಮರಣೆ ಯಾವಾಗ ಮಾಡಬೇಕು? ದೇವರ ನಾಮಸ್ಮರಣೆ ಯಾವಾಗ ಮಾಡಬೇಕು? ಈ ಸಮಾಜ ಯಾವಾಗ ಮಾಡಬೇಕು? ಈ ಸಮಾಜದ ಕೆಲಸ ಯಾವಾಗ ಮಾಡಬೇಕು? ಇದನ್ನು ಹೇಳೋದು ಭಾಳದದ. ಇದನ್ನು ಬೆಳತಡೆ ಹೇಳೋದು ತಿಳಿಯಂಗಿಲ್ಲ. ನಾನು ನಿಮಗೆ ಹೇಳೋ ಮಾತು ಏನಂದ್ರೆ, ಕರ್ಜಗಿ ಗ್ರಾಮದವರು ಒಳ್ಳೆಯವರು, ನೀವು ಸಾತ್ವಿಕರು, ಧರ್ಮ ಅದು ಇದು ಅಂತ ನೀವು ತಿಳ್ಕೊಂಡವರಲ್ಲ. ನೀವು ಏನಂತ ಕೇಳಿದ್ರೆ ಬೆಳ್ಳಗೆ ಏನದ ಅದು ಹಾಲ ಅಂತ ತಿಳ್ಕೊಂಡಿರಿ. ಬೆಳ್ಳಗದ ಸುಣ್ಣದ ನೀರನ್ನು ಹಾಲೇ ಇರ್ತದೆ. ಆಕಳ ಹಾಲೂ ಹಾಲೇ, ಎಮ್ಮೆ ಹಾಲೂ ಹಾಲೇ, ಕಳ್ಳಿ ಹಾಲೂ ಹಾಲೇ. ಅವು ಯಾವ ಇದು ಕಳ್ಳಿ ಹಾಲದ, ಇದು ಅದು ಅದ, ಇದು ಅದ, ನಿಮ್ಮ ತಲೆಯಾಗ ಯಾವುದೂ ಇಲ್ಲ. ನಿಮ್ಮ ತಲೆಯಾಗ ಏನಿದ್ದಿದ್ದು ಅದ ಅಂತಂದ್ರೆ ಬೆಳ್ಳಗಿದ್ದಿದ್ದು ಹಾಲದಂತ ತಿಳ್ಕೊಂಡು ಹೊಂಟಿರಲ್ಲ. ಅದನ್ನು ಹಾಲಂತ ತಿಳ್ಕೊಂಡು ಹೋರಿ, ನಿಮಗೆ ಕಲ್ಯಾಣ ಆಗುತ್ತೆ. ಯಾರು ಕೂಡ ಜಗಳ ತೆಗಿಬೇಡ್ರಿ, ಯಾರು ವೈಷಮ್ಯ ಕಟ್ಕೋಬೇಡ್ರಿ, ಯಾರನ್ನ ವಿರೋಧ ಮಾಡ್ಕೋಬೇಡ್ರಿ. ಹಸ್ತ ಬಂದವರಿಗೆ ಅನ್ನ ಕೊಡ್ರಿ, ಕಾಯಕ ಮಾಡ್ರಿ, ಸುಖದಿಂದಿರ್ರಿ, ಸಂತೋಷದಿಂದಿರ್ರಿ. ನಿಮ್ಮ ಬಾಳ ಹಸನಾಗಲಿ, ನಿಮ್ಮ ಬಾಳ ಬಂಗಾರ ಆಗಲಿ. ಇದಕ್ಕೆ ಹೆಚ್ಚಿಗೆ ಹೇಳುವಂಥ ಸಮಯ ಇದು ಅಲ್ಲ. ನಿಮ್ಮೆಲ್ಲರ ಜೀವನ ಪಾವನವಾಗಲಿ, ಸುಂದರವಾಗಲಿ, ಸುಖವಾಗಲಿ ಮತ್ತು ನಿಮಗೆ ಕಾಯಕ ಮಾಡುವಂಥ ಶಕ್ತಿ ನೀಡಲಿ. ಎಲ್ಲರೂ ಪ್ರೀತಿಯಿಂದ, ಅಕ್ಕರೆಯಿಂದ, ಆನಂದದಿಂದ ಏರ್ರಿ, ಬೇಗ ಏಳ್ರಿ, ನಿಮ್ಮ ಕೆಲಸ ಮಾಡಿರಿ. ನಿಮಗೆ ಶಾಂಭವಿ ಕೈಲಾಸದಿಂದ ಇಲ್ಲಿಗೆ ಬಂದಳಕ್ಕಿ ಪ್ರತಿ ವರ್ಷ ಬರ್ತಾಳೆ. ಪ್ರತಿ ವರ್ಷ 9 ದಿನದ ಬೇಡ 10 ದಿನ ಇಲ್ಲಿ ಇರ್ತಾಳೆ. ನಾವು ಏನೇನು ಯಾರ್ಯಾರು ಹ್ಯಾಂಗೆ ಏನೇನು ಇದ್ದೆವು ಆಕೆಗೆಲ್ಲ ಗೊತ್ತದ. ನಾವು ಯಾರ್ಯಾರಿಗೆ ಏನೇನು ಮಾಡಬೇಕು, ಯಾರ್ಯಾರಿಗೆ ಶಿಕ್ಷೆ ಹ್ಯಾಂಗೆ ಕೊಡಬೇಕು, ಯಾರನ್ನ ಮ್ಯಾಗ ಎತ್ತಬೇಕು. ಆಕೆ ನಮ್ಮಂಥವ್ರನ್ನಲ್ಲ, ನಮ್ಮಂಥವು ಲಕ್ಷ ಕೋಟಿ ನಾವು ಸಾರಿ ಹುಟ್ಟಿ ಬಂದಿದ್ದೆವು. ಆಕೆ ಒಬ್ಬಕ್ಕಿನಿದ್ದಾಳ. ನಾವು ಹೋಗೋದು ಬರೋದು ನಾವು ಮಾಡ್ಕೋತಿದ್ದೆವು. ಆಕೆ ಸಮರ್ಥದಳ. ಆಕೆ ಆಶೀರ್ವಾದ ನಮ್ಮೆಲ್ಲರ ಮೇಲೆ ನಿರಂತರವಾಗಿ, ನಮ್ಮ ಮಕ್ಕಳ ಮೇಲೆ, ನಮ್ಮ ಮೇಲೆ, ನಮ್ಮ ಊರ ಮೇಲೆ, ನಮ್ಮ ದೇಶದ ಮೇಲೆ ಸದಾಕಾಲ ಇರಲಿ ಅಂಥೇಳಿ ಆಕೆಗೆ ಜಗ್ಗಿ ಒಂದು ಪ್ರಾರ್ಥನಾ ಮಾಡಿ ನಾವು ಸಂತೋಷ ಪಡೋಣ ಅಂಥೇಳಿ ನನ್ನ 2 ಮಾತನ್ನು ಶ್ರೀ ಗುರುಪಾದಕ್ಕೆ ಸಮರ್ಪಣೆ ಮಾಡಿ. ಶಿವಸಾಂಬಜೇ ನಮಃ ಪರಾವತೆ ಶಿವರಮಾದೇ. ಮಹಾನ್ ತಪಸ್ವಿಗಳು